ಎರಡು ಗಡಿ ಬಂದವು. ನೋಡ್ರಿ ಫ್ರೆಂಡ್ಸ್, ಈಗ ನಮ್ಮ ಊರಿಗೆ ರೀಚ್ ಆದ್ವಿ. ನಮ್ಮನ್ನ ಕರ್ಕೊಂಡು ಹೋಗಕ್ ನೋಡ್ರಿ ಯಾರ್ಯಾರು ಬಂದ್ರ. ಓ ಮೈ ಗಾಡ್, ಯಾರ್ಯಾರು ಹತ್ತಿರ್ತೀರಿ? ನಾತ್ಲಿ ಇಲ್ಲಿ. ಆರಾಮದಿರಿ? ನಮಗ್ ನೋಡೇ ಇಲ್ರಿ ಇವತ್ತವ್ರಿ. ನೋಡ್ತೀರಿ? ಎಲ್ಲ ಇಲ್ಲ ನಾ ಹಿಂಗೇನ್ ತಗೊಂಬಂದಿ ಏನ ನೀ ಅಂತ ಕೇಳ. ಗೋಧಿ ಕೇಕ್ ತಗೊಂಬಂದ ನೋಡು. ಅನ್ವಿತ ಒಂದ್ ಲಾಲಿಪಾಪ್ ಮಿಸ್ ಕೆಳಗ್ ಫ್ರೆಂಡ್ಸ್. ನೋಡ ಹೇಳಕತ್ತ ನೋಡ. ಹುಡ್ದಟ್ಟೆ ಗೊಂಬಿ ತಗೊಂಡ್ಬಿಟ್ಟ. ನಮ್ಮ ಎಷ್ಟ ಒಂದ್ 200 3 ಇನ್ನೊಂದ್ 2-3 ತಗೊಂಡ್ ಕಡಿಮೆ ಗಾಡಿ ಐತಿ. ಈಗ ಅಲಂಕಾರ ಮಾಡ್ಬಿಟ್ಟೆ ನನ್ನ ಜಾತ್ರಿ ತೆಗ್ದಿಲ್ಲ. ನಿನ್ನ ಹಂಗೈತೆ ತೆಗಿಲ್ಲ. ಅಲ್ಲ ಹಂಗ ಜಾತ್ರೆ ಮಾಡ್ ಗಾಡಿ ನಿಂದು. ಅಯ್ಯ ತಗೊಂಡಿಲ್ಲ ಬಳಮಳ ಎಲ್ಲ ಡೆಕೋರೇಷನ್ ಮಾಡ್ಯಾನಂತ ಗಾಡಿಗೆ. ಗಾಡಿ ಹಾಕಿದ ಅಲ್ಲ ನೀ ತೊಗೊಂಡಿಲ್ಲ, ಅದ್ರಾಗ ಯಾರು ಕೊಡಲ್ಲ. ನಾನ್ ತಗೊಂಡಿದ್ದಾನ ಯಾರ ಆದ್ರ ಒಂದ್ ಕೊಡ. ನಾ ತಗೊಂಡಿದ್ದಾನ ಅಂತ. ನಮ್ಮೂರ್ ಹಳದ್ ಬ್ರಿಡ್ಜ್ ಬಂತ್ ನೋಡ್ರಿ. ನಮ್ಮ ಊರಿನ ಹಳ್ಳ. ನೀರು ಬರ್ತೇವು ಈ ಕತ್ತಲ್ದಾಗ ಕಾಣವಲ್ದು. ನೀರು ಕಡಿಮೆ ಅಷ್ಟು ಒಂದು 100ಕ್ಕೆ ಒಂದು ಬೆಳಕಿತ್ತಂದ್ರ ನೋಡ್ಬೋದು. ನಾ ನೋಡ್ತೀವಿ ನಾಳೆ ಬೆಳಗ್ಗೆ ತೋರಿಸ್ತೀನಿ ನೋಡಿ. ಅಪ್ಪನ್ ಮಗ ಅಂದಿದ್ ಮತ್ತ ಅಪ್ಪನ್ ಸ್ಟೈಲ್ ಮಗಗ್ ಬರ್ಲಾರ್ದಿರ್ತನ. ಬಾಯ್ 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 ಬಾಯ್. ಕಾಂಪಿಟೇಷನ್ ಬಂತು ನೋಡ್ರಿ ಫ್ರೆಂಡ್ಸ್ ನಮ್ಮೂರು. ಏವಿ ಇವಾಗ ಬಾಲಿ ಒಳಗ್ ಬಾಲಿ ಅಲ್ಲಿ ಇಲ್ಲೇ ಕುಂದತಿ. ಆರಾಮಿದ್ರಿ? ಆರಾಮಿದ್ರಲ್ರಿ? ಓಕೆ. ಏನಪ್ಪ ನಿನ್ನ ಹೆಸರೇನು? ನಿನ್ನ ಹೆಸರೇನು ಹೇಳಲ್ಲ? ಏನ್ ಮಾಡಕತ್ರಿಪ್ಪ? ಇದು ಟ್ರ್ಯಾಕ್ಟರ್ದು ಚಾರ್ಜಿಂಗ್ ಕೇಬಲ್ ತಗೊಂಡಿದ್ದೇನ? ಆರಾಮಿದೆಯಪ್ಪ? ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ? ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ? ಶುಗರ್ ಜಾಸ್ತಿ ಆಗೈತೆ? ಹೆಚ್ಚಾಗತ್ತ ಗುಳಿಗೆ ತಗೊಂಡಿ. ತಿಂಡೇ ಇಲ್ಲ. ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು ಚರ್ಬತ್ತು ಅದು ಒಂದು ಅರ್ಧನ ಕೊಟ್ಟರು. ಮಂಡ್ಯ ಕುಂತೀವಿ ಅಲ್ಲಿ ಅದು ತಗೊಂಡೆ. ಕಟ್ಟಿ ಮೇಲೆ ಕುಂತೀನಿ. ಅಲ್ಲಿ ಚಾ ತಗೊಂಡ್ರು. ಅದು ಒಂದು ಈಟ ಇತ್ತು. ಆಟಕ್ಕೆ ಹೆಚ್ಚಾಗೈತಿ. ಕುಡಿಬಿಡ ಮತ್ತೆ ಬಂದು ಚೆಕ್ ಮಾಡ್ತಿದ್ದೆ. ಮತ್ತೆ ಗುಳಿಗೆ ತಗೊಂಡು ಈಗ ತಗೊಂಡ್ರು. ಚಾ ಕುಡಿಬಿಡ ಮತ್ತೆ ಹೆಚ್ಚು ಕಮ್ಮಿ ಆಗತ್ತ. ಆರಾಮಿದೆ? ಏನ್ ದೀಪ ನೀವ್ ಯಾವ ಬಂದಿರವ? ಇವತ್ತು ಬಂದ್ರಿ? ನೀನು ಬಂದ್ರಿ? ಇವತ್ತು ಬಂದ್ರೇನಾ? ಏನ್ ಮಾಡಕತ್ತಪ್ಪ ನೀನ್ ಒಳಗ್ ಹೋಗಿ? ವಿಡಿಯೋ ಮಾಡ್ಕೊಳ್ಪ ನನಗೆ. ಊಟ 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 ಕುಂದ್ರತಿ? ಕುಂದ್ರು ಕುಂದ್ರ ರಾಮ್
ಕುಂತಾನ ಆಲ್ರೆಡಿ ಎಲ್ಲ ಅಲ್ಲಿ ಕುಂತಾನ ಅವ್ರ ಕರೀರಿ ಅವ್ರ ಫೋನ್ ಹಿಡ್ಕೊಂಡ್ ಕುಂತಾರ ನೋಡು ನೀನ ಅನಿತಾ ನಕ್ಕಿನ ಹೆಸರು ಕೊಡೋಗ ನೋಡೋಣ ಅನಿತಾ ಹಂಗ ತಿನ್ರಿ ನೀವು ಗುಲ್ಲಪ್ಪ ಮಾಮ ದೊಡ್ಡಪ್ಪ ಪಪ್ಪ ಚಿಕ್ಕಪ್ಪ ಅಣ್ಣ ಅಮ್ಮ ಈ ಮುತ್ಯಾನ ಉಳಿತೆ ಒಂದಿನ ಹತ್ತಕ್ಕೆ ಒಂದಿನ ಹತ್ತದೇ ಇಲ್ಲ ನಾವು ಹಾಸ್ಕೊಂತೀವಿ ಅವಾಗ ಸುತ್ತು ನೋಡ್ರಿ ಎಲ್ಲಾರು ಊಟ ಮಾಡಾಕತ್ತಾರ. ಅವ್ರ ಮನೆ ಆಟ ಎಲ್ಲೈತಿ ನೋಡ್ರಿ ಇಲ್ಲಿ ಅಮ್ಮ ಕುಂತಾವು, ನಮ್ಮ ಮಾಮ ಕುಂತಾರು. ಊಟ ಮಾಡಿದ್ರಿ ಅದೇ ತೋರ್ಸ ತಿನ್ನಾಕತ್ತ ನೋಡಿ ನಮ್ಮ ಕ್ಲಾಸ್ ಟೀಚರ್ ಅಂದಾರು 36 ಬೈಕ್ 36 ಒಂದ್ ತುತ್ತು 36 ಅರ 26 ಅರ 26 ಅಂತ ನೋಡ 26 ಅರ 36 ಅರ 26 ಅರ 36 ಅರ ತಿನ್ಸಕತ್ತ ನೋಡ ಅನ್ನ ಚಲೋ ಆಗಿಲ್ಲನ ಇಲ್ಲ ಐತ್ ಪ್ಲೇಟ್ ತಗೋ ಅನ್ವಿತಾ ಇಲ್ಲ ಐತ್ ನೋಡ್ ಹಿಂದೆ ಕಾಳ ಪಲ್ಯ ಅದು ಪಲ್ಯ ಬೇಡ ಮತ್ತೆ ಕಾಳ ಪಲ್ಯ ಅದು ಕಾಳ ಪಲ್ಯ ಏನೋ ಗೇಮ್ ಮಾಡಕಂತೀವಿ ಬೆಂಗಳೂರಿಗೆ ಆಟ ಆಡಕತ್ತಾನಂತ ಕೇಳ ಒಂದೇನು ಅವ ಏನ ಅಂತ ನೋಡ ಏನೇನೋ ಪೇಪರ್ ಕ್ಯಾಲೆಂಡರ್ ಏಸದವೇ ಅಮ್ಮ 2 3 4 ಅದಾವ ಹಂಗ ಹುಡ್ಗಾಡ್ ಹಚ್ಚಕತ್ತಾನ ಬೇ ನಿನಗವ ಬೆಂಗಳೂರಿಗೆ ಒಂದು ಇಲ್ಲಿ ಹಾಕಿಲ್ಲ ಬರ್ಲಾರ್ದ ಹಾಕ್ಯಾರಿಲ್ಲ ನೋಡಿ ಇಲ್ಲ ಐತಿ ಬುಡಕ್ ಹಾಕ್ಯಾರ ನೋಡಿ ಆಲ್ರೆಡಿ ಅಜ್ಜನ ಹಾಕಿರ್ಬೇಕು ಕೊಡ್ ನಮ್ಗೊಂದು ನೋಡ್ರಿ ಫ್ರೆಂಡ್ಸ್ 2024 ಕ್ಯಾಲೆಂಡರ್ ನಮ್ಮ ಅಜ್ಜ ತಗೊಂಬಂದಿರ್ತಾನ 4 ಕ್ಯಾಲೆಂಡರ್ 2 ಬೆಂಗಳೂರಿಗೆ ಒಂದ್ ನಮಗ ಒಂದ್ ಇಲ್ಲೇ ಆಲ್ರೆಡಿ ಬುಡಕ್ ಐತಿ ಕ್ಯಾಲೆಂಡರ್ ಅವನು ಬರ್ತಾನಂತನ ಬಾ ಬಾ ವಾಕಿಂಗ್ ಮಾಡಿ ಬರ್ತಾರ ಅವ್ರು ಅಜ್ಜ ನೋಡ್ರಿ ಆಲ್ರೆಡಿ ಮಕ್ಕೊಳಕ್ ಹತ್ತಾರ ನಮ್ಮ ಅಜ್ಜ ಹಿಂದೆ ಸರಿ ಅನ್ವಿತಾ ಹಾಯ್ ಹಾಕಿದೆ ಅನ್ವಿತಾ ಮೆಹಂದಿ ಫೋನ್ ನೋಡ್ ಹಾಕಂತೇನವ ಇಲ್ಲ ಇದನ್ನ ಫೋನ್ ಹಾಕ್ತಿ ಆಗ್ಲೇ ಮಾಡ್ಕೊಂಡ್ಯ ಆಗ್ಲೇ ಮಾಡ್ಕೊಂಡ್ ಲೋಡ್ ನಿನ್ನ ಹೆಸರೇನವಿ ಅನಿತಾ 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 ಬೇಸ್ ಹತ್ರ ಜೋಡಿ ಬೇಸ್ ಕೂಡಿರಲ್ಲ ಅನಿತಾ ಅನಿತಾ
ಒಂದ ಸ್ಪೆಲ್ಲಿಂಗ್ ವ್ಯತ್ಯಾಸ ಇಬ್ರಿಗೂ. ಬಡ ಬಡ ಹೆಂಗಾರ ಹಾಕವ, ನಮಗೆ ಯಾವಾಗ ಹಾಕ್ತಿ ಮತ್? ಹೌದು, ನೀವು ಹಾಕೋನು ಸಣ್ಣ ಸಣ್ಣ ದೊಡ್ಡ ದೊಡ್ಡ ಸಣ್ಣ ಸಣ್ಣ ದೊಡ್ಡ. ಕೆವಿ ಊಟ ಮಾಡ್ಲಿಲ್ಲಲ್ಲ? ಅಕ್ಕಿ ಅಲ್ಲಿ ಆಚ ಕಡೆ ಉಣ್ಕೊಂಡ. ಎಲ್ಲಿ? ಇಲ್ಲ ಏನದ? ಮಕ್ಕೊಳೋದು ಇದು ಅದ್ ಮ್ಯಾಗ್ನೆಟ್ ಬೆಡ್ ಅಂತಾರಲ್ಲ ಅದ. ಯಾರಿಗ್ರಿ ಈಗ? ಮಾಮಗನ? ಅಮ್ಮಗನ? ಸೀರೆ ಕತೆನ ಐತಲ್ಲ ಇದು? ಸೀರೆಲ್ಲ ಹೊಲ್ದ ಮತ್ ಮ್ಯಾಗ ಹೊಲ್ಸಿರನ? ಯಾವಾಗ ತರ್ಸಿರ ನಾ ಮ್ಯಾಗ್ನೆಟ್ ಬೆಡ್? ಒಂದ್ ತಿಂಗಳು 1.5 ತಿಂಗಳು ಆತಲ್ಲ. ನೋಡ್ರಿ ಫ್ರೆಂಡ್ಸ್, ಮ್ಯಾಗ್ನೆಟ್ ಬೆಡ್ ಮ್ಯಾಗ ಮಲ್ಕೊಂಡ್ರ ಸೊಂಟ ನೋವು, ಮೈಕೈ ನೋವು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಇರ್ತಾವಲ್ಲ, ಹೆಲ್ತ್ ಇಶ್ಯೂಸ್, ಸೊ ಎಲ್ಲ ಕಡಿಮೆ ಆಗ್ತಾವಂತ. ಇದ್ರದ್ದು ಇನ್ ಡಿಟೇಲ್ ನೆಕ್ಸ್ಟ್ ವಿಡಿಯೋಸ್ ಮುಂದ ಬರುವಂತ ವ್ಲಾಗ್ಸ್ದಾಗ ಸಿಗ್ತಾವ. ಇದೇನ್ ತೆಲುಗು ಮನ? ಎಷ್ಟ್ ದಿನ ಆತಮ್ಮ ಇದ್ರ ಮುಕ್ಕೊಳಕತ್ತಿ? ಈಗ 2 ತಿಂಗಳ ತರಿಸಿ 2 ತಿಂಗಳ ಮುಕ್ಕೊಳಕತ್ತಿದ್ರ 1 ತಿಂಗಳ ಆಗಿರ್ಬೇಕ್ ನೋಡ. ಹಚ್ಕೊಂಡೇವಿ? ಹಚ್ಚಿಲ್ಲ? ತಾಚ್ಕೊಳಕತ್ತಾಳ? ನೋಡ್ರಿ, ಚಿಕ್ಕಮ್ಮ ದೊಡ್ಡಮ್ಮ ಮಮ್ಮಿಗೋ ಊಟ ಅನ್ನಕತ್ತಾರು. ನಾವಿಲ್ಲಿ ಮೆಹಂದಿ ಹಾಕೊಳಕತ್ತೇವ ನೋಡ್ರಿ. ನಂದು ಅರ್ಧ ಆಗೈತಿ. ಇಕ್ಕಿಗೆ ನಾ ಎಲ್ಲ ಹಾಕಿದ ಕೆಡಿಸ್ಕೊಂಡಾಳ ಅರ್ಧ ಮಮ್ಮಿ. ಏನ್ ಮೆಹಂದಿ ಹಾಕಂತ ಬಿಟ್ಟಿ? ತಂಗಿಗ್ ಮೆಹಂದಿ ಹಾಕಂತ ಬಿಟ್ಟಿ? ಯಾವಾಗ ಕಲ್ತಿಯಪ್ಪ ಮೆಹಂದಿ ಹಾಕಕ್ಕ? ಹಾಕಿ ಹಾಕಿ ಅಭ್ಯಾಸ ಆಗೈತೆ, ಅದಕ್ಕೆ ನೋಡವಪ್ಪ, ಎಷ್ಟೆಷ್ಟು ಹುಡುಗಿಯರ್ಗ ಹಾಕಿ? ಹೌದು, ಎಷ್ಟ್ ಹುಡುಗಿಯರ್ಗ ಹಾಕಿಯಪ್ಪ? ಅಲ್ಲಿ ಬೆಂಗಳೂರಾಗ ಎಕ್ಸ್ಪೀರಿಯನ್ಸ್ ಆಗ್ಯದಂತೂ. ಹಾಕಿನಲ್ಲ ನನ್ ಕ್ಲಾಸ್ಮೇಟ್ಸ್ಗೆಲ್ಲ. ಬರೀ ರೀಲ್ ಬಿಡುದ ವಿಡಿಯೋ ನೋಡಕತ್ತಿದ್ರ ನನ್ನ ಫ್ರೆಂಡ್ಸ್ ಯಾರ ಇದ್ರ ಅವ್ರು ಕಮೆಂಟ್ಸ್ ಮಾಡ್ರಿ. ಓಕೆ ಫ್ರೆಂಡ್ಸ್, ಇವನ್ ಫ್ರೆಂಡ್ಸ್ ಯಾರ್ಯಾರ ಅದಿರಿ ಇದ್ರಿ ನಂದು ಬ್ಲಾಗ್ಸ್ ನೋಡಕಂತಿದ್ರಿ ಅಂತಂದ್ರ ಕಮೆಂಟ್ ಮಾಡಿ ಹೇಳ್ರಿ, ಮೆಹಂದಿ ಹಾಕ್ಯಾನ ಇಲ್ಲ ಅಂತೇಳಿ. ಎಷ್ಟ್ ರೀಲ್ ಬಿಡಾಕತ್ತಾನ, ಎಷ್ಟ್ ರಿಯಲ್ ಹೇಳಕತ್ತಾನ ಅನ್ನೋದು ಗೊತ್ತಾಗ್ತೈತಿ. ಹಸಾಕನ ಎಲ್ಲ ಹಸ್ತಿ? ಇಲ್ಲೇ ಹಸ್ತಿ? ನನ್ಗೆ ಯಾವ ಆಸ್ಕೊಂಡು ನನಗೆ ಗೊತ್ತಿಲ್ಲ. ಬಂದ ಮುಂದೆ ಹೇಳಕ್ ಗೊತ್ತಲ್ಲ ನೆನಪಾರಿದ ನನ್ನ ಲೈನ್. ಹೋಗ್ ಬರ್ಮರ ಒಂದ್ 10 ನಿಮಿಷ ನಾಟಕ ಮಾಡಿ ಬರೋಣಂತ. ಹೆಂಗ ಹಾಕ್ಯಾರ ಸ್ಟೇಜ್ ನೋಡಿ. ಹಾಕಿಸ್ಕೋ ನಿಮ್ಮ ಅಣ್ಣ ಒಳ್ಳೆ ಇಂಟ್ರೆಸ್ಟ್ ಕೊಟ್ಟು ಮೆಹಂದಿ ಹಾಕಕತ್ತ ತಂಗಿಗೆ. ಹಾಕಿಸ್ಕೋ. ನಮಗೆ ನಾಳೆ ಹೋಗಿ ಹಾಕೋಣದು. ಹೌದು, ಹಚ್ಕೊಂಡಿ. ದೊಡ್ಡಮ್ಮಗೆ ಯಾವಾಗ ಹಾಕ್ತಿ ಅನ್ವಿತ? ಸತೀಶ, ನಿಮ್ಮ ಅವ್ಗ ಹಾಕ. ಇನ್ನೊಂದ್ ಲೈನ್ ಹಾಕ್ತಾನಂತ ಹಾಕಿಸ್ಕೊಂಡ್ವಿತ. ಗಲೀಜ್ ಆಗ್ಯದ, ಚಂದ ಹಾಕ್ಯಾನ. ಇನ್ನು ನೀಟ್ ಮಾಡ್ದಾನಂತ ಕೊಡು. ಬ್ಯಾಡ ಬಿಡ. ಇಲ್ಲ ಮಕ್ಕೊಣದ ಈಗ ಹೊಸರು. ಮನಗ ತಗರ್ ಮನೆ ನೆನಪಿಟ್ಟು ಯಾವಪ್ಪ ನೀನು ಅವಾಗ ಸ್ವಲ್ಪ ಸಣ್ಣವಿದ್ದಿ. ಅದ ನೆನಪಿಟ್ಟಿ ನೆನಪು ಹಾಳಿರ್ತಾನ, ಅವನು ದೊಡ್ಡವಾಗಿರ್ತಾನ. ನೋಡ್ರಿ ಫ್ರೆಂಡ್ಸ್, ತಂಗಿಗೆ ಅಣ್ಣ ಮೆಹಂದಿ ಹಾಕ್ತಾ ಇದ್ದಾನೆ. ಸೂರ್ಯ ಯಾವ ಕಡೆ ಹುಟ್ಟಿದನೋ ಏನೋ ಗೊತ್ತಿಲ್ಲ. ನಾನಂಕರ್ ಇದ ಮೊದ್ಲು ನೋಡಕತ್ತಿರೋದು, ತಂಗಿಗೆ ಮೆಹಂದಿ ಹಾಕಂತಿರೋದು. ವಿಡಿಯೋದಾಗ ಆಗಲೇ ಹೇಳಿನಿ, ಅದನ್ನ ನೋಡ್ರಿ ಫ್ರೆಂಡ್ಸ್.
ರಿಪೀಟ್ ಅದನ್ನ ಹೊಳ್ಳೆ ನೋಡ್ರಿ ರಿಪೀಟ್. ನಾವ್ ಚಲೋ ಬರಂಗಿಲ್ಲ. ಓ ನೀ ಚಲೋ ಬರಕತ್ತಿ, ಹೀರೋ ಕತ್ತಿ ನೋಡ್ರಿ. ಇವ ಚಲೋ ಬರವಲ್ಲಂತ, ಗಡ್ಡ ಬಿಟ್ಟುಕೊಂಡಂತ, ಇವಂತ ತೆಗಿ ಅಂತ ನೀ ಐದು ಡೈಲಾಗ್ ಹೇಳ್ಬಿಡ್ತೀನಿ. ಮತ್ತ ಸುಮ್ನಿದ್ರ ಹೆಂಗ್ ಬರದಂಗ ಆಗ್ತೀನಿ. ಜಾಗ್ ಬಿಡ್ತೀನಿ ಫೋನ್ ಮತ್ತ. ನೀವು ಇಟ್ಟಿದ್ದ ನೀವ್ ನೋಡ್ರಿ ಅಣ್ಣ. ನಾ ನೋಡಿಯಪ್ಪ ಈಕಿ ನೋಡ್ದ ನೋಡಿಕಿ ಮರಾಠಿ ಬರುತ್ತ ನೀತಾಗ. ಅದೇನಾಗ ನಿನ್ ತಲೆ ಅವಿ ಸೌಂಡ್ ಕಮ್ಮಿ ಇಡು, ಇದು ಬರ್ತೈತಿ ಇಲ್ಲಿ. ಸೈಡ್ ಎಫೆಕ್ಟ್ಸ್ ಇರ್ಲೇವು. ಬೇಡ. ಈಗೂ ಉಂಟೆ ಇವರು ನಮ್ ಚಿಕ್ಕಮ್ಮ ನೋಡಿ. ಈಗ ಏನದು ಮರದಂಗಿ ಇದ ಹಚ್ಚು ರೋಗ. ಈಗೂ ಉಂಟೆ ಈಗೂ ಉಂಟೆ. ಫೋಟೋ ತೆಗಿರಿ ಅಂತ ಹೇಳಿ ಹೇಳಕತ್ತಾನ. ನೋಡಿದ್ರ ಒಂದು ಮಕ್ಕದ ಮ್ಯಾಗ ಒಂದ್ ಸ್ಮೈಲ್ ಬರವಲ್ದು. ಹೀರೋ ಸಾಕಾಳಪ್ಪ ಓದ್ ಕೊಟ್ಟಿದ್ದ. ವಿಡಿಯೋ ಮಾಡಕಂತೀವೋ ಫೋಟೋ ತೆಗಕಂತೀವಿ. ಇವಾಗ ಫೋಟೋ ತೆಗಿತ ನಾ ವಿಡಿಯೋ ಮಾಡಕತ್ತೀನಿ. ದೀಪ ಏನ ಅಕ್ಕಕ್ಕ ಮೆನ್ ತೆಗಿಯಕಂತೀವ ಅನಿತ ತೆಗಿಯಕತ್ತೀವ? ಅನಿತಾಗ ಅರವಿಂದ್ ಕಾಣವಲ್ಲ ಬಿಳಪ್ಪ. ಅರವಿಂದ್ ಹೋಗಿದಾನ. ಚೆನ್ನಾಗೈತಿ. ಚಂದ ಇದೆ. ಸತೀಶ ನನಗ್ ಹಾಕ್ತೀನಿ ಅಂದಿಲ್ಲ, ಹಾಕ ಬಾ. ಮತ್ತ ರಂಗೋಲಿ ಹಾಕ್ತಾನ ಸತೀಶ. ರಂಗೋಲಿ ಹಾಕ್ತಾನ? ಕಲ್ತಿ ಯಾಳಪ್ಪ ಅಂತೂ ರಂಗೋಲಿ ಹಾಕುದು, ಮೆಹಂದಿ ಹಾಕುದು. ರಂಗೋಲಿ ಹಾಕ್ತಾನಂತ ನೋಡು ಸತೀಶ. ಮೆಹಂದಿ ಹಾಕ್ತಾನಂತ. ಇವನ್ ಕೇಳ್ತೀನಿ ಈಗ. ಮೊದಲು ಅಪ್ಪನ ಹಂಗ ಮಾಡ್ಬಾರ್ದ. ಇಲ್ಲಿ ಬೈಕ್ ಮುಂದೆ ಹೌದು. ಏನು ಸ್ಪೀಚ್ ಮಾಡಿದೆಪ್ಪ? ಹೌದು ಏನೂ ಇಲ್ಲ ತೋರಿ ಎಲ್ಲ ಚಲೋ ಆಗ್ತೈತೆ. ವಿಡಿಯೋ ಮಾಡು. ಕಟ್ ಮಾಡು. ಎಲ್ಲರೂ ಕೂಡ ಬಡಿಯಕಂತಾರ. ಓಹೋ ಇದು ನೋಡ್ರಿ ಹ್ಯಾಕ್ ರುಬ್ಬಾಕತ್ತೀವಿ ಕುಂದ್ಸ್ಕೊಂಡು. ದೀಪ ನೀವ್ ಅಪ್ಪನ್ ಕರ್ಕೊಂಬರ್ಬೇಕಿಲ್ಲ? ಯಾಕ ಮತ್ತು ಎಲ್ಲ ಜೀತ ಇಟ್ಟು ಬಂದಿರಿ ಮತ್ತ? ನೀವ್ ಅಪ್ಪನ ಜೀತ ಇಟ್ಟು ಬಂದಿರಿ ಮತ್ತ? ಇವರೆಲ್ಲ ಯಾರು? ಬರ್ಬೇಕು ನೋಡಪ್ಪ. ತೋರ್ಸಪ್ಪ ನೀನೇನು ಸರ್ ಅಂತೇಳಿ. ಇದು ನೋಡ್ರಿ ಅಟ್ಟಿ ಹೊಡ್ಕೊಂಡು ಹೋಗ್ತಾರೆ. ಟ್ರಿಪ್ ಹೋದ್ ಹಿಂಗತೆ ಹೋಗ್ಬೇಕು. ಬ್ಯಾಟ್ರಿ ಸಳ್ಳಿ ಇಲ್ಲಣ್ಣ ಇಲ್ಲಿ ಹೊರಗ. ಮತ್ತೆ ನಮ್ಗೆ ಏನೋ ಕಡೆ ಹೋಗಪ್ಪ. ಈಗ ನಿಮ್ದು ಹೊಸರಾಗತ್ತಲ್ಲ ಸ್ವಲ್ಪ ತಗೊಂತ ಸಲ್ಲಾಡ್ ಸಾಂಗಿಗೆ ಡ್ಯಾನ್ಸ್ ಮಾಡಕತ್ತ. ನಮಗೆ ಅರ್ಥನ ಆಗೋದು ಯಾರ್ಯಾರು ಅಲ್ಲಿ ಹೆಂಗ ನೀ ಜಾಯಿನ್ ಆದಿ ಅದನ್ನ ಕೇಳ್ಬೇಕಪ್ಪ. ಅಲ್ಲ ಹೋಗಿ ಅಂತೇಳಿ ಫಸ್ಟ್ ಎಲ್ಲಿಂದ ನಿಮ್ದು ಸ್ಟಾರ್ಟ್ ಆಯ್ತು, ಅಲ್ಲಿ ಹೆಂಗ್ ಜಾಯಿನ್ ಆದಿ ಅದನ್ನ ಅಲ್ಲಿಂದ ಹೇಳ. ನನಗ ಡೈರೆಕ್ಟ್ ಅಲ್ಲಿ ತನಕ ಹೇಳ್ಬೇಡ. ಇಲ್ಲೇ ಬಸ್ಸಿಗೆ ಯಾವಾಗ ಬಸ್ಸಿಗೆ ಇಲ್ಲೇ ಬಸ್ಸಿಗೆ. ಸೊ ನೋಡ್ತಿದ್ರಲ್ಲ ಫ್ರೆಂಡ್ಸು, ನೀವೆಲ್ಲ ವ್ಲಾಗ್ ಖಂಡಿತ ಎಲ್ಲರೂ ಎಂಜಾಯ್ ಮಾಡಕಂತೀರಿ, ಫುಲ್ ಮಜಾ ಮಸ್ತಿ ಮಾಡಕತ್ತೀರಿ ಅಂತೇಳಿ ಅನ್ಕೊತೀನಿ. ನಮ್ಮ ಜೋಡಿ ನೀವು ವ್ಲಾಗ್ ನೋಡೋ ಮುಖಾಂತರ.
ಸೊ ನಾವಂತೂ ನೋಡ್ರಿ ಈಗ ಊಟ ಮಾಡಿಕೊಂಡು ಫುಲ್ ಎಲ್ಲರೂ ಇವಾಗ ನೋಡ್ರಿ ಫುಲ್ ಗುಂಪಾಗಿ ಕುತ್ಕೊಂಡು ಫುಲ್ ಮಜಾ ಮಸ್ತಿ ಮಾಡಕ್ಕಂತೀವಿ ಕಾಮಿಡಿ ಮಾಡಿಕೊಂಡು. ಸೊ ಏನೋ ಒಂದು ರೀತಿ ಚೆಂದ ಈ ರೀತಿ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರಿದಾಗ. ಡೈಲಿ ಈ ಥರ ಎಲ್ಲರೂ ಒಟ್ಟಿಗೆ ಸೇರೋಕ್ಕಾಗಂಗಿಲ್ಲ, ಈ ಥರ ಎಲ್ಲ ಕಾಮಿಡಿ ಮಾಡೋದು ಮಜಾ ಮಸ್ತಿ ಮಾಡೋದು ಆಗಂಗಿಲ್ಲ. ಯಾವಾಗಾದರೂ ರೇರ್ ಈ ಥರ ಹಬ್ಬ ಈ ಥರ ಏನಾದರೂ ಫಂಕ್ಷನ್ಸ್ಗಳು ಬಂದಾಗಲೇ ಈ ಥರ ಫ್ಯಾಮ್ಲಿ ಎಲ್ಲರೂ ಒಟ್ಟಿಗೆ ಕೂಡೋ ಅಂಥ ಅವಕಾಶ ಸಿಗೋದು. ಆ್ಯಕ್ಚುಲಿ ಇನ್ನೂ ಸುಮಾರು ಮೆಂಬರ್ಸು ಬಂದಿಲ್ಲ. ಸೊ ಅವ್ರೂ ಬಂದಿದ್ರೆ ಈ ಖುಷಿ ದುಪ್ಪಟ್ಟಾಗೋದು, ಇನ್ನು ಮಜಾ ಮಸ್ತಿ ಎಲ್ಲ. ಸೊ ಒಳ್ಳೆ ಎಂಟರ್ಟೈನ್ಮೆಂಟ್, ಅದೇನೋ ಒಂದು ರೀತಿ ಎನರ್ಜಿ ಬಂದಿರೋದು ಎಕ್ಸ್ಟ್ರಾ. ನಮ್ಮ ಬಸಮ್ಮ ಬಂದಿಲ್ಲ, ಸುಚಿತ್ರ ಬಂದಿಲ್ಲ, ನಮ್ಮ ಇಬ್ಬರು ತಂಗಿದಿರು ಬಂದಿಲ್ಲ. ಪ್ರತಿ ವರ್ಷವೂ ಬಂದಿರ್ತಿದ್ರು. ಸೊ ಈ ಟೈಮ್ನಾಗ ಅವರು ಭಾಳ ನೆನಪಾಗಂತಾರ, ಭಾಳ ಮಿಸ್ ಮಾಡ್ಕೊಳಕತ್ತೀನಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಈ ಥರ ಮೆಹಂದಿ ಹಾಕ್ಕೊಂಡಾಳು. ಮಮ್ಮಿ ನಾ ಮೆಹಂದಿ ಅನ್ನಕ್ಕೆ ಹೋಗಿ ರಂಗೋಲಿ ಅನ್ನಕತ್ತೇನೆ. ಹೆಂಗಾಗೈತೆ ನೋಡ್ರಿ ಫ್ರೆಂಡ್ಸ್, ಗಡ್ಬಡ್ನ್ಯಾಗ ಒಟ್ಟು ಒಂದೇ ಥರ ಹಾಕ್ಕೊಂತ ಹೋಗ್ಬಿಟ್ಟೇನಿ. ಜಸ್ಟ್ ನನ್ನ ನಡಕ್ಕೊಂದಿಷ್ಟು ಕಾಯಿನ್ ಗತೆ ಹಾಕಿ ಸುತ್ತಲೂ ಒಂದು ಟಿಕೆಟ್ ಇಟ್ಕೊಂತ ಹೋಗ್ಬೇಕಂತ ಮಾಡಿದ್ದೆ. ಅದ್ರ ಬದಲಾಗಿ ಸುಮ್ಮನೆ ಹಿಂಗತೆ ಹಾಕೊಂಡಂತಂದು ಈಸಿ ಹಾಕೊಂಡಿ ನೋಡ್ರಿ. ಇಷ್ಟ ಸಿಂಪಲ್ ಒಳಗೆ ಈಸಿ ಆದ್ರೆ ಎಷ್ಟು ಲುಕ್ ಕಾಣಕಂದೈತೆ ನೋಡ್ರಿ ಮೆಹಂದಿ. ಅದ್ರ ನಮ್ದು ನೋಡಿ ಎಷ್ಟು ಈಸಿ. ನಾನು ಹಿಂಗೆ ಹಾಕೋಬೇಕಂತ ಮಾಡಿದ್ದೆ, ಬಟ್ ಹಿಂಗೆ ಹಾಕೊಳಕ್ ಹೋಗಿ ಹಿಂಗೆ ಹಾಕೊಂಡಿನಿ. ಹೆಂಗಾಗೈತೆ ಅಂತ ಹೇಳ್ರಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ನಮ್ಮೂರ ನಾಟಕ ಐತಿ, ನೋಡಕ್ಕಂತೇಳಿ ಹೊಂಟೇವಿ. ಕರ್ಕೊಂಡ್ತೀನಿ ಹೆಂಗೈತಿ ಏನಂತೇಳಿ ನೋಡೋಣಂತ. ನಾಟಕ ನೋಡಿ ಇಂಟ್ರೆಸ್ಟ್ ಯಾರಿಗೆಲ್ಲ ಐತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಈಗ ನಾನು ಮತ್ತೆ ನಮ್ಮ ದೀಪ ಹೊಂಟೀವಿ, ನಮ್ಮ ಅಕ್ಕ ಅವಲ್ಲ ಅಂತ ನಿದ್ದು ಬರ್ದು ಹೊಂಟೀವಿ. ಈಗ ನಾಟಕ ಮಾಡಕತ್ತೀವಿ ಫ್ರೆಂಡ್ಸ್. ಇವ ನೋಡ್ರಿ ನಾಟಕ ನೋಡಕ್ ನಮ್ಗೆಲ್ಲ ಸಂಗೀತ ಮಾಡ್ಕೊಡಕತ್ತಾನ ನಮ್ಮ ರಾಮಣ್ಣ. ಇದ್ರ ಮ್ಯಾಗ ಹತ್ ನೋಡ್ಬೇಕಂತ ಈಗ ನಾಟಕ ನಾವು. ಏನು ಕೇಳಂಗಿಲ್ಲ. ಸೊ ಇವಾಗ ಸ್ಟಾರ್ಟ್ ಆಯ್ತು ನೋಡ್ರಿ ಫ್ರೆಂಡ್ಸ್ ನಾಟಕ. ಹಳ್ಳಿಯಲ್ಲಿ ಈ ಥರ ಏನಾದರೂ ಜಾತ್ರೆ ಈ ಥರ ಏನು ಇತ್ತು ಅಂತಂದ್ರೆ ಹಿಂಗೆ ನೋಡ್ರಿ ಪೆಂಡಲೆಲ್ಲ ಹಾಕಿ ನಾಟಕಗಳನ್ನ ಮಾಡ್ತಾರೆ. ಹಳ್ಳಿಗಳಲ್ಲಿ ಹೆಚ್ಚಾಗಿ ಮಾಡೋ ಅಂಥದ್ದು ಈ ಥರ ನಾಟಕಗಳು. ನಮ್ಮೂರವರೇ ಎಲ್ಲ ಸೇರಿಕೊಂಡು ಮಾಡ್ತಾ ಇರೋದು. ನಾಟಕದ ಕಂಪ್ನಿಯವರೆಲ್ಲ ಕರೆಸಿ ಮಾಡ್ತಾಯಿಲ್ಲ, ನಮ್ಮೂರವರೇ ಖುದ್ದಾಗಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ದಾರೆ ನಾಟಕ. ಸೊ ಈ ನಾಟಕನ ಇವಾಗ ಯಾಕೆ ಮಾಡ್ತಾಯಿದ್ದಾರೆ ಅಂತಂದ್ರೆ ನಮ್ಮೂರಲ್ಲಿ ಕಾರ್ತಿಕ ಉತ್ಸವ ಐತಿ ಫ್ರೆಂಡ್ಸ್. ಸೊ ಹಾಗಾಗಿ ಕಾರ್ತಿಕ ಉತ್ಸವದ ಹಿಂದಿನ ದಿನ ನಾಟಕನ ಇಟ್ಟಿರ್ತಾರೆ. ಪ್ರತಿ ವರ್ಷವೂ ನಾಟಕ ಇಟ್ಟಿರ್ತಾರೆ. ಲಾಸ್ಟ್ ಇಯರು ನಾನು ಕಾರ್ತಿಕ ಉತ್ಸವದ ದಿನ ಹೋಗಿದ್ದೆ. ಸೊ ಲಾಸ್ಟ್ ಇಯರು ನಾಟಕವನ್ನು ನೋಡ್ರಿಲ್ಲ. ಆಚೆ ಲಾಸ್ಟ್ ಇಯರು ಬ್ಲಾಗ್ನು ಶೇರ್ ಮಾಡ್ಕೊಂಡೀನಿ ನನ್ನ ಚಾನಲ್ ಒಳಗೆ. ನಮ್ಮೂರು ಗಂಡನ ಮನೆ ಕಾರ್ತಿಕ ಉತ್ಸವದ ಬ್ಲಾಗ್ ಹಾಕ್ತಾ ಇರೋದು ಇದು 3ನೇ ವರ್ಷ ನೋಡ್ರಿ. ಸೊ ನನ್ನ ಚಾನಲ್ ಗ್ರೋತ್ ಆಗಿ ಇದು 2 ವರ್ಷ ಕಂಪ್ಲೀಟ್ ಆಯಿತು. ಇದು ಕಾರ್ತಿಕ ಉತ್ಸವದ ಬ್ಲಾಗ್ನೇ ನಾನು ನನ್ನ ಚಾನಲ್ ಒಳಗೆ ಹಾಕಿದಾಗ ಫಸ್ಟ್ ನನ್ನ ಚಾನಲ್ ಒಳಗೆ ಕಾರ್ತಿಕ ಉತ್ಸವದ ಬ್ಲಾಗ್ಸ್ ನನಗೆ ಒಂದು ಒಳ್ಳೆ ರೀಚ್ ಕೊಡ್ತು. ಸೊ ಅಲ್ಲಿಂದ ಈ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದ್ದು. ಸೊ ತುಂಬಾ ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದೀರ. ಸೊ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತೇಳಿ ಕೇಳ್ಕೊತೀನಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ 20K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ 20K ಫ್ಯಾಮಿಲಿ ಆಗಿದ್ದಾರೆ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ನೋಡ್ತಾ ಇರ್ಬೋದು ಯಾವ ಪರಿ ಜನ ಕುಂತಿದ್ದಾರೆ ಅಂಥೇಳಿ. ನಮ್ಮೂರು ಕಾರ್ತಿಕ ಉತ್ಸವದಲ್ಲಿ ನಾಟಕ ನೋಡೋದಕ್ಕೆ ಅಂಥೇಳಿ ಫುಲ್ ಅಕ್ಷಿ ಎಲ್ಲ ತುಂಬಿ ಬಿಟ್ಟೈತಿ. ಸೊ ಕಾಲಿಡೋಕ್ಕೂ ಜಾಗ ಇಲ್ಲ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಕ್ರೌಡ್ ಐತಿ ಅಂಥೇಳಿ. ಟೈಮ್ ಏನಿಲ್ಲ ಅಂದರೆ ಇವಾಗ 1 o'clock ಆಗೈತಿ ಫ್ರೆಂಡ್ಸು. ಸೊ ನಾವು ನಿಂತು ನಾಟಕ ನೋಡಿ ಒಂಥರ ಸುಸ್ತು ಹೊಟ್ಟೆ ಹಸ್ದಂಗೆ ಆಗಿಬಿಟ್ಟಿತ್ತು ಮತ್ತು. ಸೊ ಅಲ್ಲೇ ಮಿರ್ಚಿ ಬಜ್ಜಿ ಮಾಡಕ್ಕಂತಿದ್ರು. ಸೊ ನಾವು ರಾಮಣ್ಣ ಹೋಗಿ ಮಿರ್ಚಿ ಬಜ್ಜಿ ತೊಗೊಂಡು ಬಂದ ನೋಡ್ರಿ 1 ಪ್ಲೇಟ್. ಸೊ ಇದ್ರಾಗ ಎಲ್ಲರೂ ಇವಾಗ ಶೇರ್ ಮಾಡಿಕೊಂಡು ತಿನ್ನಕ್ಕಂತೀವಿ. ನಾಟಕ ಎಲ್ಲ ನೋಡಿ ಹೋಗೋಷ್ಟರಲ್ಲಿ 2 ಗಂಟೆ ಆಯಿತು. ಬೆಳಗ್ಗೆ 6:30ವರೆಗೂ ನಾಟಕ
ಚಾಲೋನ ಐತಿ. ಮಕ್ಕೊಂಡು ಹೇಳ್ತೀವಿ, ಬಾಗಿಲು ಮುಂದೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕಂತೀವಿ, ಇನ್ನು ನಾಟಕ ಚಾಲೋನ ಇತ್ತು. ಸೊ ಈಗ ನೋಡ್ರಿ ನಮ್ಮ ಅನ್ವಿತಾಗ ಅವ್ರ ಚಿಕ್ಕಪ್ಪ ಬಜ್ಜಿ ತಿನ್ಸಕ್ಕಂತಿದ್ದಾರೆ. ಯಾಕಂತಂದ್ರೆ ಅನ್ವಿತಾ ಕೈ ಮೆಹಂದಿ ಆಗೈತಿ. ಸೊ ಹಾಗಾಗಿ ಮಗಳಿಗೆ ಅವ್ರ ಚಿಕ್ಕಪ್ಪ ಬಜ್ಜಿ ತಿನ್ಸಕತ್ತಾರ. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡಕತ್ತೀನಿ. ಈ ವ್ಲಾಗ್ ನೀವೆಲ್ಲರೂ ಖಂಡಿತ ಫುಲ್ ಎಂಜಾಯ್ ಮಾಡಿರ್ತೀರ, ಫುಲ್ ಖುಷಿಯಾಗಿರ್ತೀರ ಅಂಥೇಳಿ ಅಂದ್ಕೊಂಡೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಬೈ.